ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯಗೌಡ. ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥದ್ದು. ಇದರಲ್ಲಿ ತನ್ನದೇ ಆದ ಒಂದು ಕಾನ್ಸ್ಟೇಬಲ್ ಪಾತ್ರವನ್ನು ಮಾಡ್ತಾ ಇರುವಂತಹ ರಘು ಸರ್ ನಮ್ಮ ಜೊತೆ ಇದ್ದಾರೆ. ಅವರ ಪಾತ್ರ ಯಾವ ರೀತಿ ಇದೆ, ಯಾವ ರೀತಿ ಮೂಡ್ ಬಂದಿದೆ, ಹಾಗೆ ಈ ಸಿನಿಮಾಗೆ ಹೇಗೆ ಆಪರ್ಚುನಿಟಿ ಸಿಕ್ತು ಅಂತ ಅವ್ರ ಹತ್ರನೇ ಕೇಳ್ಕೊಂಬರೋಣ. ಸರ್ ಬನ್ನಿ. ಮೊದಲನೇದಾಗಿ ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಮೊದಲನೇದಾಗಿ ಮಾರ್ಕ್ ಸಿನಿಮಾ ಅಂತ ಬಂದಾಗ ಈ ಹಿಂದೆ ಎಲ್ಲ ನೀವು ಗಮನಿಸಿರ್ಬೋದು, ಬೇರೆ ಬೇರೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಈ ಸಿನಿಮಾ ಯಾಕೆ ಅನ್ನುವಂಥದ್ದು? ಈ ಸಿನಿಮಾನೇ ಬೇಕು. ಬೇರೆ ಸಿನಿಮಾ ನಾನು ಮಾಮೂಲಿ ಮಾಡುವಂತಹ ಹಾಸ್ಯ ಪಾತ್ರಗಳು ಆ ಒಂದು ಜಾನರಲ್ಲೇ ಇರ್ತಾಯಿತ್ತು. ಇಲ್ಲಿ ಹಾಸ್ಯ ಇಲ್ಲ. 40 ದಿನ ಶೂಟಿಂಗ್ ಮಾಡಿದ್ದೀವಿ, ಎಲ್ಲೂ ಕೂಡ ನಕ್ಕಿಲ್ಲ ನಾನು. ವೆರಿ ಸೀರಿಯಸ್. ಒಬ್ಬ ನಟನಿಗೆ ಒಂದು ಮಾಮೂಲು ಬರುವಂತಹ ಪಾತ್ರಗಳ ಹೊರತಾಗಿ ಒಂದು ವಿಶೇಷವಾಗಿ ಒಂದು ಸೀರಿಯಸ್ ಕ್ಯಾರೆಕ್ಟ್ರು ಅಥವಾ ಒಂದು ವಿಲನ್ ಶೇಡ್ ಇರುವಂಥದ್ದು ನೆಗೆಟಿವ್ ಪಾತ್ರ ನೋಡಿ, ವಿಲನ್ ಬೇಡ, ಸಿಕ್ಕಾಗ ನಿಮ್ಗೆ ಚಾಲೆಂಜ್ ಅನಿಸುತ್ತೆ. ಇದಕ್ಕೆ ಸೆಲೆಕ್ಟ್ ಆಗಿದ್ದೀನ ನಾನು, ಹೇಗಪ್ಪ ಅಭಿನಯಿಸೋದು, ಹೇಗಪ್ಪ ಚಾಲೆಂಜ್ನ ಸ್ವೀಕಾರ ಮಾಡೋದು ಅಂತ. ಬಟ್ ನನ್ನ ನಮ್ಮ ಟೀಮ್ ಅವರು ಕಾರ್ತಿಕೇಯ ಅವರು, ವಿಜಯ ಕಾರ್ತಿಕೇಯ ಡೈರೆಕ್ಷನ್ ಟೀಮು, ಅದ್ರ ಜೊತೆಗೆ ಮಂಜು ಮೌರ್ಯ ಅವರು, ಇವರೆಲ್ಲ ಆ ಪಾತ್ರ ಪೋಷಣೆ ಮಾಡೋದಕ್ಕೆ ಸಹಕಾರಿಯಾದರು. ಅದು ಇವತ್ತು ಅದ್ಭುತವಾಗಿ ಬಂದಿದೆ. ಒಂದು SIT ಟೀಮು, ಅದರಲ್ಲಿ ಒಂದು ಕಾನ್ಸ್ಟೇಬಲ್ ಅಂದ್ಕೊಳ್ಳಿ, SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಅದರಲ್ಲಿ ಇರುವಂಥ ಒಂದು ಆಫೀಸರ್ ಕ್ಯಾರೆಕ್ಟ್ರು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಆ ಸೀರಿಯಸ್ ಮೂಡು ಅದು ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಬಟ್ ಹೋಗ್ತಾ ಈಸಿ ಆಯಿತು, ಅದನ್ನು ಕ್ಯಾರಿ ಮಾಡಿದ್ದೀನಿ. ಹಾಗೆಯೇ ಮುಖ್ಯವಾಗಿ ಭಾವಣ್ಣ ಅಂತ ಮ್ಯಾನೇಜರ್ ಅವರು ನನಗೆ ಫೋನ್ ಮಾಡಿ ಈ ಪಾತ್ರಕ್ಕೆ ಆಫರ್ ಮಾಡಿದ್ರು. ಆಮೇಲೆ ಆಫೀಸ್ಗೆ ಹೋಗಿ ಮಾತಾಡಿ ಕತೆ ಎಲ್ಲ ಹೇಳಿ ತುಂಬ ಖುಷಿಯಾಗಿದೆ. ಒಂದು ವಿಭಿನ್ನವಾಗಿದೆ. ನನ್ನ ಕೆರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಕ್ಯಾರೆಕ್ಟ್ರು ಅನ್ಕೋತೀನಿ ಈ ಸಿನಿಮಾ. ಖಂಡಿತ ಸರ್, ನೀವು ಆಗಲೇ ಹೇಳಿದ್ರಿ ಒಂದು ನೆಗೆಟಿವ್ ಪಾತ್ರ ಅನ್ನುವಂಥದ್ದು. ಬಟ್ ಈ ಹಿಂದೆನೂ ಕೂಡ ಮಾಡಿದ್ದೀರಾ, ಬಟ್ ಆ ನೆಗೆಟಿವಲ್ಲೂ ಕಾಮಿಡಿಯನ್ನು ಹುಡುಕೊಂಡಿದ್ದೀರಾ. ಬಟ್ ಇಲ್ಲಿ 40 ದಿನ ಹೆಂಗಿದ್ರಿ ಅನ್ನುವಂಥದ್ದು? ಸುದೀಪ್ ಸರ್ ಜೊತೆ ಅಭಿನಯಿಸ್ಬೇಕು ಅಂದರೆ ಸಾಧಾರಣವಾಗಿ ನಮ್ಮಂಥ ನಟರಿಗೆ ಒಂದು ಚಳಿ ಜ್ವರ ಬರುತ್ತೆ. ಯಾಕಪ್ಪ ಆ ದೈತ್ಯ ಪ್ರತಿಭೆ ಅಭಿನಯ ಚಕ್ರವರ್ತಿ ಜೊತೆ ನಾವು ಅಂತ. ಒಂದು ಸಣ್ಣ ಕ್ಷಣ ಕೂಡ ಅವರು ಅದನ್ನು ಆ ಥರ ಬಿಹೇವ್ ಮಾಡಲಿಲ್ಲ. ಯಾವುದೇ ನಟ ಇರಲಿ, ಅವರನ್ನು ಈಸಿಯಾಗಿ ತೂಗಿಸ್ಕೊಂಡು ಹೋಗುವಂತಹ ಒಂದು ಕ್ಯಾರೆಕ್ಟರ್ ಅವ್ರದ್ದು. ಅಂದರೆ ಆ ಸೆಟ್ಟಲ್ಲಿ ಬೇರೆಯವರು ಒಳಗಾಗಬಾರ್ದು, ಮುಜುಗರ ಪಡಬಾರ್ದು, ಅಥವಾ ಎಲ್ಲ ಸಂಕೋಚ ಆಗಬಾರ್ದು, ಹೆದರ್ಕೋಬಾರ್ದು ಅಂತ ಫಸ್ಟು ನಮ್ಮಂಥವ್ರನ್ನೆಲ್ಲ ಮಾತಾಡಿಸ್ಬಿಡೋರು. ಅಲ್ಲೊಂದಷ್ಟು ಈಸಿ ಆಗ್ಬಿಡೋದು ನಮಗೆ, ನಮ್ಮನ್ನು ಮಾತಾಡ್ಸೋರು ಸಾರು ಅಂತ. ಅಲ್ಲೇ ಒಂದಷ್ಟು ಭಯ ಹೊರಟೋಗೋದು. ಇನ್ನು ಆ ಪಾತ್ರನ ಹೇಗೆ ಗಿಟ್ಟಿಸ್ಕೋಬೇಕು, ಅದಕ್ಕೆ ಟಿಪ್ಸ್ಗಳು ಅವ್ರ ಜೊತೆ ಅಭಿನಯಿಸುವಾಗ ಸಣ್ಣ ಟಿಪ್ಸ್ ಕೊಡ್ತಾಯಿದ್ರು. ಮೂಡ್ ಹಿಂಗಿರಬೇಕು, ಮಾತು ಹಿಂಗೆ ಆಡಬೇಕು, ಆ ಸೀರಿಯಸ್ ಟೋನ್ ಹೆಂಗಿರಬೇಕು, ಅವೆಲ್ಲವನ್ನು ಅವರು ಅದನ್ನು ನಮಗೆ ಟಿಪ್ಸ್ ಕೊಡ್ತಾ ಈಸಿ ಮಾಡ್ತಾ ಹೋದರು. ಹಾಗಾಗಿ ಪಾತ್ರ ಇನ್ನೂ ಗಟ್ಟಿ ಆಗ್ತಾ ಹೋಯಿತು. ಸರ್, ಮೊದಲನೇದಾಗಿ ಈ ಪಾತ್ರ ಯಾವ ರೀತಿ ನಿಮ್ಮ ಕೈಗೆ ಸಿಕ್ತು? ಈ ಪಾತ್ರದ ಬಗ್ಗೆ ನೀವು ಕೇಳಿದಾಗ, ಈ ಕತೆ ಕೇಳಿದಾಗ ಹೇಗೆ ಅನ್ನಿಸ್ತು ಅನ್ನುವಂಥದ್ದು? ಅಂದರೆ ಅದೇ ನಾನು ಹೇಳಿದಾಗೆ ಬಾಬಣ್ಣ ಅವರು ನಾನು ಕರೆಸ್ಕೊಂಡಿದ್ದು, ಹೋಗಿ ಮಾತಾಡಿ ಲೈನ್ ಕತೆ ಹೇಳಿದ್ರು. ನನ್ನ ಪಾತ್ರನೂ ಒಂದು ಚಿಕ್ಕದಾಗಿ ಬ್ರೀಫಿಂಗ್ ಕೊಟ್ಟರು. ಇಲ್ಲಿ ಸೆಕೆಂಡ್ ಥಾಟ್ ಇಲ್ಲ, ನಾನು ಬೇಕಾ ಬೇಡವಾ ಅನ್ನೋದಿಲ್ಲ. ಯಾಕಂದರೆ ಇಷ್ಟು ದೊಡ್ಡ ಬ್ಯಾನರು, ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರುವಂಥ ಸಿನಿಮಾ ಸಿಗೋದೇ ಅಪರೂಪ. ಅಂಥದ್ರಲ್ಲಿ ಸಿಕ್ಕಿದೆ ಅಂದರೆ ಕಣ್ಣಿಗೆ ಹೊತ್ಕೊಂಡು ಮಾಡಬೇಕು. ಹಾಗೆ ಆಯಿತು. ಆದರೆ ಡೇಟ್ಸ್ ಒಂಚೂರು ಬೇರೆ ಸಿನಿಮಾಗಳದ್ದು ಕ್ಲ್ಯಾಶ್ ಆಗ್ತಾಯಿತ್ತು. ಇದು ತುಂಬ ಜಾಸ್ತಿ ಡೇಟ್ಸ್ ಕೇಳ್ತಾಯಿತ್ತು. ಅದೊಂಚೂರು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಯಿತು. ಬೇರೆ ಸಿನಿಮಾದವರೆಲ್ಲ ಒಂಚೂರು ಸಪೋರ್ಟ್ ಮಾಡಿದ್ರು. ಹಾಗಾಗಿ ಈ ಸಿನಿಮಾಕ್ಕೆ ನಾನು ಬಂದೆ. ಈ ಒಂದಷ್ಟು ಸಿನಿಮಾಗಳಲ್ಲಿ ನಾವು ನಿಮ್ಮನ್ನು ನೋಡಿದ್ವಿ. ಈ ಬ್ಯುಸಿ ಶೆಡ್ಯೂಲಲ್ಲಿ ಹೆಂಗೆ ಈ ಸಿನಿಮಾಗಳಿಗೆಲ್ಲ ಟೈಮ್ ಕೊಡೋಕೆ ಆಗ್ತಾ ಇದೆ ಸರ್? ಹೆಂಗೆ ಮ್ಯಾನೇಜಬಲ್ ಆಗಿ ಮಾಡ್ತಾ ಇದ್ದೀರಾ? ಇಲ್ಲ, ಅದು ಎಲ್ಲ ಟೈಮು ಬ್ಯುಸಿ ಅಂತ ಇರಲ್ಲ. ಕೆಲವು ತಿಂಗಳು ಸಡನ್ನಾಗಿ ಬ್ಯುಸಿ ಆಗಿಬಿಡ್ತೀವಿ, ಒಟ್ಟೊಟ್ಟಿಗೆ ಸಿನಿಮಾಗಳು ಬರ್ತವೆ, ಒಂಚೂರು ಕಷ್ಟ ಆಗುತ್ತೆ.
ಆಮೇಲೆ ಒಂದಷ್ಟು ವರ್ಷಗಳಿಂದ ಈಗ ಇರೋದ್ರಿಂದ ಆ ನಿರ್ದೇಶಕರಾಗಿರ್ಬೋದು, ಮ್ಯಾನೇಜರ್ಸ್ ಆಗಿರ್ಬೋದು ಸಪೋರ್ಟ್ ಮಾಡ್ತಿದ್ದಾರೆ. ಏ ಪಾಪ ಮಾಡಲಿ, ನಾವು ಒಂಚೂರು ಹಿಂದಕ್ಕೆ ಹೋಗ್ತೀವಿ ಅಥವಾ ಮುಂದಕ್ಕೆ ಬರ್ತೀವಿ, ಆ ಡೇಟ್ನ ಅವ್ರಿಗೆ ಕೊಡಿ ಅಥವಾ ಇವ್ರಿಗೆ ಕೊಡಿ, ಈ ಥರದ್ದು ಒಂಚೂರು ಗಿವ್ ಆ್ಯಂಡ್ ಟೇಕ್ ಇದೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಇಂಡಸ್ಟ್ರಿನೇ ಸಪೋರ್ಟ್ ಮಾಡ್ತಿದೆ ನಮಗೆ. ಅದು ಒಳ್ಳೇದಾಗ್ತಿದೆ ಅಂತ ಹೇಳ್ಕೊತೀನಿ. ಅದು ಚಾಲೆಂಜೇ ಡೇಟ್ಸನ್ನ ಮ್ಯಾನೇಜ್ ಮಾಡುವಂಥದ್ದು. ನಾ ಅಷ್ಟು ಬ್ಯುಸಿ ಇಲ್ಲ, ಬಟ್ ಇರೋ ಬ್ಯುಸಿ ಬಂದಾಗ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಸರ್, ಒಂದೊಂದು ಸಿನಿಮಾದಲ್ಲಿ ಒಬ್ಬೊಬ್ರು ಒಂದೊಂದು ಪಾಠ ಕಲ್ತಿರ್ತಾರೆ. ಏನಾದರೂ ಒಂದು ತಗೋಬೇಕು ಅಂದರೆ ಮಾರ್ಕ್ ಸಿನಿಮಾದಲ್ಲಿ ಏನು ತಗೋತೀರಾ ಸರ್ ನೀವು? ಸರ್, ನಾನು ಈ ಸಿನಿಮಾದಲ್ಲಿ ಮುಖ್ಯವಾಗಿ ಸುದೀಪ್ ಸರ್ ಜೊತೆ ಅಭಿನಯಿಸುವಾಗ ಅವರನ್ನೇ ನೋಡ್ತಿದ್ದೆ. ವೆರಿ ಬೇಸಿಕ್ ಒಬ್ಬ ನಟನಿಗೆ ಕಮಿಟ್ಮೆಂಟ್, ಟೈಮ್ ಸೆನ್ಸ್, ಆಮೇಲೆ ಹೆಲ್ತ್ ಕಾನ್ಷಿಯಸ್ ಆಗಿರುವಂಥದ್ದು. ಜೊತೆಗೆ ಇವತ್ತು ಅಭಿನಯಿಸುವಂತಹ ಸೀನ್ಸ್ ಇರ್ಬೋದು, ಆ ಸನ್ನಿವೇಶಗಳನ್ನ ನೀನು ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಂತ, ಅಥವಾ ಆ ಪಾತ್ರದ ಔಚಿತ್ಯ ಏನು. ಇವತ್ತು ಬಂದಿದ್ದೀನಿ ಸೆಟ್ಗೆ, ನನಗೆ ಸೆಟ್ಗೆ ಹೋದ್ಮೇಲೆ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಯಾರಾದರೂ, ಈಗ ಸರ್ ಇವತ್ತು ಈ ಥರ ಇದೆ ಅಂದರೆ ತುಂಬ ಫೂಲಿಶ್ನೆಸ್ ಅನಿಸುತ್ತೆ. ನಮಗೆ ಅದನ್ನೆಲ್ಲ ಮೊದಲೇ ಫೀಡ್ ಮಾಡಿರೋರು, ಸರ್ ನಿಮ್ಮದು ಈ ಥರ ಬರುತ್ತೆ, ಇದು ಹಿಂದಿನ ಸೀನ್ ಹಿಂಗಾಗಿರುತ್ತೆ, ಇದಕ್ಕೆ ನೀವು ಹಿಂಗೆ ರಿಯಾಕ್ಟ್ ಮಾಡ್ತೀರಿ ಅಂತ. ಇದನ್ನು ನಾನು ಸುದೀಪ್ ಸಾರು ಎಷ್ಟು ಕ್ಲಾರಿಟಿ ಇಟ್ಕೊಂಬರೋರು ಅಂದರೆ ಸೆಟ್ಗೆ, ನಂದು ಈ ಥರ ಇದೆ. ಅವ್ರಿಗೆ ಬೀಯಿಂಗ್ ಎ ಡೈರೆಕ್ಟರ್ ಅವ್ರಿಗೆ ಗೊತ್ತು, ಕ್ಯಾಮ್ರಾ ಸೆನ್ಸ್ ಇದೆ, ಆ್ಯಂಗಲ್ಗಳು ಗೊತ್ತಿದೆ, ಆ ಫ್ರೇಮಿಂಗ್ ಗೊತ್ತಿದೆ, ಹಿಂಗೆ ಕೂತ್ರೆ ಹಿಂಗಾಗತ್ತೆ, ಹಿಂಗೆ ನಿಂತರೆ ಹಿಂಗಾಗತ್ತೆ, ಇದು ಈ ಥರ ಕಾಣುತ್ತೆ, ಅದೆಲ್ಲ ಕ್ಲಾರಿಟಿ ಇರುವಂಥ ಮನುಷ್ಯರು. ಅದನ್ನು ನೋಡ್ತಾನೆ ಅರ್ಥ, ಓ ನಾವು ಒಂಚೂರು ಕ್ಯಾಮ್ರಾ ಆ್ಯಂಗಲಿಂದ ಯೋಚನೆ ಮಾಡಬೇಕು ನಟರೆಲ್ಲ. ಆವಾಗೇನಾಗುತ್ತೆ, ನನ್ನ ಪ್ರೆಸೆನ್ಸ್ ಆ ಸೀನಲ್ಲಿ ಹೇಗೆ ಕಾಣುತ್ತೆ ಅನ್ನೋದು, ನನ್ನ ಮೂಡ್ನ ಹೆಂಗೆ ಅಲ್ಲಿ ಕೊಡಬೇಕು, ಭಾವನೆಗಳನ್ನ ಹೆಂಗೆ ಕೊಡಬೇಕು, ಅವರು ಪ್ರತಿ ಸಣ್ಣ ಸಣ್ಣ ಮೈನ್ಯೂಟ್ನು ಕೊಡೋರು. ಕಣ್ಣು ಹೆಂಗೆ, ಮುಖ ಹೆಂಗೆ, ನಗು ಎಷ್ಟು ಬೇಕು, ಸ್ಟೈಲ್ ಹೆಂಗಿರಬೇಕು, ಆ ಸ್ವ್ಯಾಗ್ ಹೆಂಗೆ, ಎಲ್ಲನೂ ಮೇಳೈಸಿಕೊಂಡಂತಹ ನಟ ಅಂತಾರಲ್ಲ ಆ ಥರ. ಅದನ್ನು ನೋಡ್ತಾ 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 ಸಾಕಷ್ಟು ಕ್ಲಾರಿಟಿ ಸಿಗ್ತಾ ಹೋಯಿತು. ನಟರಿಗೆ ಅದೇ ಬೇಕು, ನಿಮ್ಮ ಪಾತ್ರನ ನೀವು ಹೇಗೆ ಗಿಟ್ಟಿಸ್ಕೋಬೇಕು ಅನ್ನೋದು. ಅದೊಂದಷ್ಟು ವಿಚಾರಗಳನ್ನ ನಾನು ಸರಿಂದ ಕಲ್ತಿರೋವಂಥದ್ದು. ಅವರ ಆ್ಯಕ್ಟಿಂಗ್ಗಳನ್ನ ನೋಡಿದಾಗ ಒಂದಷ್ಟು ಜನಕ್ಕೆ ಓ ಏನು ಇವ್ರನ್ನ ಹೀಗೆ ಅನ್ನುವಂಥದ್ದು ಅನಿಸಿರುತ್ತೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅವ್ರ ಆ್ಯಕ್ಟಿಂಗ್ ನೋಡಿದಾಗ ಅನ್ನುವಂಥದ್ದು? ಸುದೀಪ್ ಸಾರಿಗೆ ಹೆಸರು ಬಂದಿರೋದೇ ಅಭಿನಯ ಚಕ್ರವರ್ತಿ ಅಂತ. ಅಷ್ಟು ಕ್ಲಾರಿಟಿ ಇರುವಂಥ ಇನ್ನೊಬ್ಬ ನಟನ ನೋಡೇ ಇಲ್ಲ ನಾನು, ಅಥವಾ ನಾನು ಅಷ್ಟೊಂದು ಮಾಡಿಲ್ವೇನೋ. ಒನ್ ಆಫ್ ದಿ ಗ್ರೇಟೆಸ್ಟ್ ಆ್ಯಕ್ಟರ್. ಅದೊಂದು ಎನ್ಸೈಕ್ಲೋಪೀಡಿಯಾ ಅನ್ಬೋದು. ಅಂದರೆ ಸಿನಿಮಾದ ಬಗ್ಗೆ ಇಂಥದ್ದು ಗೊತ್ತಿಲ್ಲ ಅಂತಿಲ್ಲ, ಫ್ರೇಮ್ ಇಟ್ಟರೆ ಅವ್ರಿಗೆ ಹಿಂಗೆ ಕಾಣ್ತೀನಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ನಾವೆಲ್ಲ ಅಷ್ಟಿನ್ನೂ ಬೆಳೆದೇ ಇಲ್ಲ, ಅಂದರೆ ಹತ್ರನೂ ಹೋಗಿಲ್ಲ. ಆ ಒಂದು ದೃಷ್ಟಿಲಿ ನಮ್ಮಂಥ ನಟರಿಗೆಲ್ಲ ಅದೊಂದು ಚಾಲೆಂಜು, ಅವರನ್ನು ನೋಡಿ ಕಲಿಯುವಂಥದ್ದು. ಸೊ ಹಾಗಾಗಿ ಸುದೀಪ್ ಸರ್ ಯಾವತ್ತಿದ್ರೂ ಅಭಿನಯ ಚಕ್ರವರ್ತಿನೇ. ಅವರನ್ನು ನೋಡಿ ಕಲಿತಾನೇ ಇರ್ಬೋದು, ಕಲಿತಾನೇ ಇರ್ತೀವಿ. ಪ್ಯಾನ್ ಇಂಡಿಯಾ ಸಿನಿಮಾ, ಈ ಹಿಂದೆ ಎಲ್ಲ ಸಿನಿಮಾ ಮಾಡಿದ್ದಕ್ಕಿಂತ ಇದು ದೊಡ್ಡ ಮಟ್ಟಿಗಿರೋ ಸಿನಿಮಾ. ಸೊ ಕೇಳಿದಾಗ ಹೇಗೆ ಅನ್ನಿಸ್ತು ನಿಮಗೆ ಅನ್ನುವಂಥದ್ದು? ನಾನು ಹಿಂದೆ ಬಗೀರ ಮಾಡಿದ್ದೆ, ಅದಾದಮೇಲೆ ಇಷ್ಟು ದೊಡ್ಡ ಸಿನಿಮಾ ಇದೆ ಅನಿಸುತ್ತೆ ನನ್ನ ಪ್ರಕಾರ. ಅಲ್ಲ, ನಟ ಸಾರ್ವಭೌಮ ಸರ್ ಜೊತೆ ಮಾಡಿದ್ದೆ, ಅಪ್ಪು ಸರ್ ಜೊತೆ ಮಾಡಿದ್ದೆ. ಇಲ್ಲ, ನಿಮಗೆ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಒಂದು ಕನ್ನಡದ ನಟರಿಗೆ ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು, ಇಲ್ಲಿ ಹೆಸರಾಗಬೇಕು ಅನ್ನೋದಷ್ಟೇ ತಲೆಯಲ್ಲಿ. ಪ್ಯಾನ್ ಇಂಡಿಯಾ ಅನ್ನೋದು ಇನ್ನೂ ದೊಡ್ಡದಾಗಿ ಬೆಳೆದ ಮೇಲೆ ನಾವಿನ್ನು ಆ ಮಟ್ಟಕ್ಕೆ ಬೆಳೆದಿಲ್ವೇನೋ ಅಂತ. ಇಲ್ಲಿರುವಾಗ ನಮಗೆ ಇಲ್ಲಿ ಸಾಕಪ್ಪ, ನಮ್ಮ ಕನ್ನಡದವ್ರು ನಮ್ಮನ್ನು ತಪ್ಪಿಕೊಂಡ್ರೆ ಸಾಕು, ಅಷ್ಟೇ ತಲೆಯಲ್ಲಿದೆ. ಬಟ್ ಆದರೂ ದೊಡ್ಡದಾಗಿ ಹೆಸರು ಮಾಡ್ತಿದೆ ಸಿನಿಮಾ, ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗ್ತಿದೆ, ಹಾಗಾದರೆ ಎಲ್ಲ ಸ್ಟೇಟಲ್ಲೂ ನಮ್ಮನ್ನು ನೋಡ್ತಾರ ಅನ್ನೋ ಥರ ಒಂದು ಥಾಟ್ ಬಂದುಬಿಡತ್ತೆ. ಆವಾಗ ಇದು ಹೆಂಗೆ ವರ್ಕ್ ಆಗುತ್ತೆ ಅಷ್ಟೊಂದು ಐಡಿಯಾ ಇಲ್ಲ ಇನ್ನು. ಅದು ಯಾವ ಥರ ಆಗ್ಬೋದು, ಹೇಗೆ ಸ್ವೀಕಾರ ಮಾಡ್ತಾರೆ, ಅಥವಾ ಅಲ್ಲಿಂದನೂ ಕಾಲ್ಸ್ ಬರುತ್ತೆ ನಮಗೆ ಮುಂದೆ, ಈ ಥರದ್ದೆಲ್ಲ ಒಂದಷ್ಟು ಖುಷಿ ಕೊಡುತ್ತೆ. ಗೊತ್ತಿಲ್ಲ, ಮೇ ಬಿ ಅದು ವರ್ಕ್ ಆಗ್ಬೋದು ಅನಿಸುತ್ತೆ, ನೋಡಬೇಕು.
ಸರ್, ಈ ಹಿಂದೆ ಎಲ್ಲ ನಾಟಕಗಳನ್ನ ಮಾಡಿದ್ರಿ, ರಂಗಭೂಮಿ ಕಲಾವಿದರು ಕೂಡ ಹೌದು. 2016ರಲ್ಲಿ ಇಂಡಸ್ಟ್ರಿಗೆ ಬರ್ತೀರಾ. ಅಲ್ಲಿಂದ ಇಲ್ಲಿ ತನಕ ಜರ್ನಿ ಸರ್, ಒಂದು ಕ್ಷಣ ಹಿಂದೆ ತಿರುಗಿ ನೋಡಿದಾಗ ಹೇಗಿತ್ತು ಈ ಪಾತ್ರದ ಬಗ್ಗೆ ಆಗಿರ್ಬೋದು, ಹಿಂದೆ ಮಾಡಿರುವ ಪಾತ್ರದ ಬಗ್ಗೆ ಆಗಿರ್ಬೋದು? ಯಾವುದೋ ಒಂದು ಆಶೀರ್ವಾದ. ಅಂದರೆ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಸೀನು ಬೇಡ, ಒಂದು ಸಣ್ಣ ತುಣುಕು ಕಾಣಿಸ್ಕೊಳ್ಳೋದಕ್ಕೂ ಅದೃಷ್ಟ ಬೇಕಂತೆ. ಅದರಲ್ಲಿ ನಾವು ಈಗ ಆಲ್ರೆಡಿ ಒಂದು 150 ಸಿನಿಮಾಗಳು ಆಗೋಯ್ತು. ಸ್ಪ್ಯಾನ್ ಆಫ್ ಒಂದು 8-9 ವರ್ಷದಲ್ಲಿ. ಯಾರ್ದು ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದ, ಅಥವಾ ಯಾರ್ದು ಆಶೀರ್ವಾದ ಇದೆ, ಅದು ನಡೆಸ್ಕೊಂಡು ಹೋಗ್ತಿದೆ. ಜೊತೆಗೆ ತಿರುಗಿ ನೋಡಿದಾಗ ಏನು ಅನ್ಸತ್ತೆ ಅಂದರೆ, ಒಂದು ಸಾಧನೆ ಯಾರೂ ಮಾಡದೇ ಇರೋದಲ್ಲ, ಬಟ್ ನನ್ನ ಮಟ್ಟಿಗೆ ಒಂದು ನಾನು ಅಂದ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ ಇಷ್ಟು ಸಿನಿಮಾಗಳಲ್ಲಿ ಹಿಂಗೆ ಅಭಿನಯಿಸ್ಕೊಂಡು ಹೋಗ್ತೀನಿ, ಬಿಡುವಿಲ್ದಂಗೆ ಇರ್ತೀನಿ ಅನ್ನೋದು ಒಂದು ದೊಡ್ಡ ಚಾಲೆಂಜು. ಅದು ನಡೀತಾ ಇದೆ, ಅದು ಹೀಗೆ ನಡೀಲಿ. ಅದ್ರ ಜೊತೆಗೆ ಕನ್ನಡ ಪ್ರೇಕ್ಷಕರು ಮುಖ್ಯವಾಗಿ ಅವರು ನಿಮ್ಮನ್ನು ಸ್ವೀಕಾರ ಮಾಡಿದ್ದಾರೆ ಅಂದರೆ ಖಂಡಿತ ನಿಲ್ತೀರಿ ಅಂತ. ಅಂದರೆ ಯಾರೇ ನಟ ಇರಲಿ, ಅವನಿಗೆ ನಿಮ್ಮ ಅಭಿನಯ ಇಷ್ಟ ಆಗಬೇಕಲ್ಲ, ಅಥವಾ ಮನೋಟನಸ್ ಅನಿಸ್ಬಾರ್ದು. ಮಾಡಿದ್ದೇ ಮಾಡ್ತಾನೆ, ಅದೇ ಇದು ಅಥವಾ ಏನೋ ಒಂದು ಡಿಫ್ರೆಂಟ್ ಇದ್ದಾನೆ, ಇವನು ಉಳಿಸ್ಕೋಬೇಕು ಅಂತ ನಾನು ಉಳಿಸ್ಕೊಂಬಿಡಲ್ಲ. ನಮ್ಮ ಸಿನಿಮಾ ನೋಡಿ ಇಷ್ಟಪಟ್ಟು 4 ಮಾತಾಡಿದ್ರೆ ಸಾಕು, ಅದು ಸ್ಪ್ರೆಡ್ ಆಗಿಬಿಡುತ್ತೆ. ಇವತ್ತು ಸಣ್ಣದೊಂದು ಈ ಮಾತಾಡ್ತಿದ್ರೆ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ. ಆ ಥರ ಪ್ರತಿಯೊಬ್ಬ ಪ್ರೇಕ್ಷಕನು ನಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಮಾತಾಡಿದ್ರು ಕೂಡ ಅದು ನಮಗೊಂದು ಆಶೀರ್ವಾದ ಥರ. ಹಾಗಾಗಿ ಜನ ಅದನ್ನು ಇಷ್ಟಪಡ್ತಿದ್ದಾರೆ. ಹಾಗಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಕೆರಿಯರ್ನ ಅಂತ ಅನಿಸುತ್ತೆ. ಸರ್, ಇದೊಂದು ನಗೆಪಾಡು. ನೀವು ಈಗಲೂ ಕೂಡ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದೀರಾ. ಬಟ್ ಆದರೂ ಈ ಪ್ರಶ್ನೆ, ಎಷ್ಟೋ ಸಿನಿಮಾಗಳಲ್ಲಿ ಕಾಮಿಡಿಯಾಗಿ ಆ್ಯಕ್ಟ್ ಮಾಡಿದ್ದೀರಾ, ಬಟ್ ಈಗ ಸೀರಿಯಸ್ ಆಗಿ ಆ್ಯಕ್ಟ್ ಮಾಡ್ತಾ ಇರೋದು ಇನ್ನಷ್ಟು ಇವರು ಸೀರಿಯಸ್ ಆಗು ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿ ಇನ್ನೂ ಆಪರ್ಚುನಿಟಿಗಳು ಬರ್ಬೋದಾ? ನನಗೆ ಆ ಸೀರಿಯಸ್ ಕ್ಯಾರೆಕ್ಟರ್ ತುಂಬ ಇಷ್ಟ. ಅಳೋದಿಷ್ಟ, ಈಸಿಯಾಗಿ ಹತ್ಬಿಡ್ತೀನಿ ನಾನು. ಎಲ್ಲೊಂದು ಕಡೆ ನಗ್ಸೋದೇ ಕಷ್ಟ ಆ್ಯಕ್ಚುಲಿ. ಬಟ್ ಸೀರಿಯಸ್ ಕ್ಯಾರೆಕ್ಟರ್ಗಳನ್ನ, ಆಮೇಲೆ ನಮಗೆ ಒಂದು ಒಳಗಡೆನೆ ಒಂದು ಇನ್ನರ್ ಥಾಟ್ ಇದೆ, ನಾನು ನನ್ನ ಅಪಿಯರೆನ್ಸು ಸೀರಿಯಸ್ ಪಾತ್ರಕ್ಕೆ ಆಗಲ್ಲ ಅಂತ. ಬಟ್ ಗೊತ್ತಿಲ್ಲ, ಎಲ್ಲ ಒಂದು ಕಡೆ ಇದು ಎಲ್ಲರೂ ಆದರೆ ವರ್ಕ್ ಆಗಿದೆ. ಇದು ಜನ ಸ್ವೀಕಾರ ಮಾಡಿದ್ರೆ ಖಂಡಿತ ನಾವು ಒಂದು ಒಳ್ಳೆಯ ನೆಗೆಟಿವ್ ಪಾತ್ರಗಳನ್ನ ಮಾಡಬಹುದೇನೋ ಅನ್ನೋ ಒಂದು ಭರವಸೆ ಇದೆ. ನೋಡಬೇಕು. ನೀವು ಆಗಲೇ ಹೇಳಿದ್ರೆ ಜನರನ್ನ ನಗ್ಸೋದು ಕಷ್ಟ ಅಂತ ಹೇಳಿ, ಬಟ್ ನಿಜವಾಗ್ಲೂ ಹೌದು ಸರ್, ಇದು ನಾನು ನಂಬ್ತೀನಿ, ಜನರನ್ನು ತುಂಬ ನಗ್ಸೋದು ಕಷ್ಟ. ಬಟ್ ಆದರೂ ಕೂಡ ಹೆಂಗೆ ಸರ್ ಆ ಒಂದು ಜೋಶಲ್ಲಿ ಎಲ್ಲರೂ ಕೂಡ ನಗ್ಸಿದ್ರಿ ನೀವು? ಒಂದು ಕಾಲದಲ್ಲಿ ಕಿರಿಕಯ್ಯ ಪಾರ್ಟಿ ಆಗಿರ್ಬೋದು, ಒಂದಷ್ಟು ಸಿನಿಮಾಗಳಲ್ಲಿ ಜನರನ್ನ ಮನೋರಂಜನೆ ಕೊಡ್ತಿದ್ರಿ, ನಗ್ಸಿದ್ರಿ ಹೆಂಗೆ ಅನ್ನೋವಂಥದ್ದು? ಮೂಲತಃ ನಾನು ನನ್ನ ದಿನಚರಿ ಹೇಗೆ ಅಂದರೆ, 24 ಗಂಟೆಲಿ ಒಂದು 6-8 ಗಂಟೆ ನಿದ್ದೆಗೆ ಹೋದರೆ ಮಿಕ್ಕಿದ್ದ ಅವರ್ಸ್ ಏನು ನಾವು ಎಂಗೇಜಿಂಗ್ ಆಗಿರ್ತೀವಿ. ನನ್ನ ಸುತ್ತ ಸರ್ಕಲ್ ಇರುವಂಥದ್ದೇ, ಫ್ರೆಂಡ್ಸ್ ಇರುವಂಥದ್ದೇ. ಹಾಗೆ ಮನೇಲಿ ಕೂಡ ಅಷ್ಟೇ. ನಮ್ಮ ಮನೇಲಿದ್ದರೂ ಕೂಡ ನನ್ನ ಹೆಂಡತಿ, ಮಗ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ಸೀರಿಯಸ್ ಆಗಿರೋದೇ ಇಲ್ಲ. ಸೀರಿಯಸ್ ಅಂದರೆ ಏನೇನೋ ಆಡಲ್ಲ, ಆ ಹ್ಯೂಮರ್ನ ಹುಡುಕ್ತೀನಿ. ಇಲ್ಲಿ ಎಲ್ಲಿ ಒಂದು ನಗು ಇದೆ ಅಂತ. ಅಂದರೆ ಯಾಕೆ ನಗು ಬೇಕು ಅಂತ. ಇವತ್ತು ತುಂಬ ಸೀರಿಯಸ್ ಆಗಿ ಹೋಗಿದೆ ಜೀವನ, ಒತ್ತಡ ಇದೆ, ಒಂದು ಟಾರ್ಚರ್ ಇದೆ, ಬೇರೆ ಬೇರೆ ರೀತಿಲಿ ಆರೋಗ್ಯದ ಸಮಸ್ಯೆ ಇದೆ, ಜನ ನಗದು ಮರ್ತೋಗ್ತಿದ್ದಾರೆ. ನೀವು ಒಂದು ನಗು ಅದು ಒಂದು ಹ್ಯಾಪಿ ಹಾರ್ಮೋನ್ನ ಉತ್ಪತ್ತಿ ಮಾಡುತ್ತಂತೆ, ಅದು ಡೊಪಾಮೈನ ಯಾವುದೋ ಅದು. ಆ ಹಾರ್ಮೋನ್ ಉತ್ಪತ್ತಿ ಆದರೆ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಅರ್ಧ ಕಡಿಮೆ ಆಗ್ತಾವೆ. ನಾನು ಅದಕ್ಕೋಸ್ಕರ ಬೀಯಿಂಗ್ ಎ ಯೋಗ ಟೀಚರ್, ನಾನು ಒಂದಷ್ಟು ಈ ಥರದ್ದು ನಗುವಿನ ಸನ್ನಿವೇಶಗಳಿರ್ಬೋದು, ಅಥವಾ ಇಲ್ಲಿ ಕೂತಲ್ಲೇ ಒಂದು ಕಾಮಿಡಿ ಇರ್ಬೋದು, ನೀವು ಮಾತಾಡ್ತಾನೆ ಏನೋ ಒಂದು ಹಾಸ್ಯ ಇರ್ಬೋದು, ಇದನ್ನು ಹುಡುಕ್ತೀನಿ. ನೋಡಿ, 2 ಚುಕ್ಕೆ ಇಟ್ಟಿದ್ದೀರಿ, ಏನಿದು, ಇದ್ಯಾವ ದೇವರು, ಸುಮ್ಮನೆ ಏನೋ ಒಂದು ಕೇಳೋದು, ಕಾಡಿಗೆ ಚೆನ್ನಾಗಿದೆ, ಯಾವ ಬ್ರ್ಯಾಂಡು ಅನ್ನೋದು, ಇವನಿಗೆ ಯಾಕಪ್ಪ ಹುಡುಗಿರ ವಿಚಾರ ಅನ್ನೋ ಥರ. ಅಂದರೆ ಹಾಸ್ಯ ಎಲ್ಲೆಲ್ಲಿ ಹುಡುಕ್ಬೋದು ಅಂತ. ಈ ಥರದ್ದು ಒಂದಷ್ಟೆಲ್ಲ. ಅಲ್ಲೇ ಮನೆಯಲ್ಲೂ ಅಷ್ಟೇ, ನಮ್ಮ ತಾಯಿ ಹಿಂಗೆ ಜಡೆ ಹಾಕೋತಿದ್ರು, ಏನೇ ಕೂದಲು ಹಿಂಗೆ ಬೆಳೆದಿದೆ ನೀನು, ಅವ್ರಿಗೆ 80 ವರ್ಷ, ಸಣ್ಣ ಕೂದಲು ಕಡ್ಡಿ ಥರ ಇದೆ, ಅದು ಸೊಂಪಾಗಿ ಬೆಳೆದಿದೆಯಲ್ಲ ಅನ್ನೋದು. ಇದನ್ನು ಬೆಳೆದಿದೆ ಅಂತ, ನಿನಗೆ ಇಲ್ವಲ್ಲ ಕೂದಲು, ನಿನ್ಗೆ ಹೊಟ್ಟೋಗಿದೆ ಅಂತ ಅವ್ರೇನು. ಈ ಥರದ್ದು ಹಾಸ್ಯದನ್ನು ಹುಡುಕಿ ಅದು ಒಂದು ದಿನಚರಿ ಆಗಿಬಿಟ್ಟಿದೆ ನಮಗೆ, ಹಾಸ್ಯ ಮಾಡೋದು. ನಮ್ಮ ಜೊತೆಗಿರೋರೆಲ್ಲ ಅದನ್ನೇ ಹೇಳ್ತಾರೆ, ನೀವಿದ್ರೆ ನಗು ಜಾಸ್ತಿ. ನಮ್ಮ ಜೊತೆ ಕೋ ಆರ್ಟಿಸ್ಟ್ಗಳು ತುಂಬ ಜನ ಹೇಳ್ತಾರೆ,
ಈ ಸಿನಿಮಾದಲ್ಲೂ ಅಷ್ಟೇ ಅಶ್ವಿನ್ ಹಾಸನ್ ಅಂತ ಅವರು ಇದ್ದಾರೆ, ಜೊತೆಗೆ ಗೋಪಾಲ್ ದೇಶಪಾಂಡೆ ಅವರು, ಪ್ರತಾಪ್ ನಾರಾಯಣು, ನಾನು ಎಷ್ಟು ನಕ್ಬಿಟ್ಟಿದ್ದೀವಿ ಅಂದರೆ ನೀವು ನಂಬಲ್ಲ. ಆ ಫನ್ ಎಲಿಮೆಂಟ್ಸನ್ನು ಹುಡುಕಿ ನಕ್ಕು ಸಾಕಾಗ್ಬಿಡು. ಅಂದರೆ ನಿಮಗೆ ಸೆಟ್ಟಲ್ಲಿ ಸಿನಿಮಾಕ್ಕೆ ಹೋಗಿದ್ದೀವಿ, ಏನೋ ಕೆಲಸ ಮಾಡ್ತಿದ್ದೀವಿ ಅನಿಸ್ಬಾರ್ದು, ಏನೋ ಪಿಕ್ನಿಕ್ ಹೋಗಿ ಬಂದಂಗೆ ಅನಿಸ್ಬೇಕು. ಅವಾಗ ಏನಾಗುತ್ತೆ, ಮಾಡಿದ ಸಿನಿಮಾಗಳು ಬೇಜಾರು ಆಗಲ್ಲ, ಖುಷಿನೂ ಕೊಡುತ್ತೆ, ಸಿನಿಮಾನೂ ಮುಗ್ದು ಹೋಗುತ್ತೆ, ಆರಾಮಾಗ್ಬಿಡುತ್ತೆ. ಸೊ ಹೀಗೆ ನನ್ನ ಹಾಸ್ಯ ಪಾತ್ರಗಳನ್ನು ಈಸಿಯಾಗಿ ಮಾಡೋದಕ್ಕೆ ಹೇಗಾಯಿತು ಅಂತಿದ್ರಲ್ಲ, ಈ ಥರದ್ದೊಂದು ಮೂಡ್ ಇಟ್ಕೊಂಡೇ ಇರ್ತೀನಿ ನಾನು, ಹಾಗಾಗಿ ಅದು ಈಸಿ ಆಗಿದೆ. ಕೊನೆಯದಾಗಿ ಮಾರ್ಕ್ ಸಿನಿಮಾದ ಬಗ್ಗೆ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಡಿಸೆಂಬರ್ 25 ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಬರ್ತಿದ್ದಾನೆ, ಮಾರ್ಕಂಡೇಯ. ಸುದೀಪ್ ಸರ್ ಸಿನಿಮಾ ಎಲ್ಲ ಗೆಲ್ಸಿದ್ದೀರಿ ನೀವು, ಲಾಸ್ಟ್ ಇಯರ್ ಮ್ಯಾಕ್ಸ್ ಗೆಲ್ಸಿದ್ದೀರಿ. ಇದು ನಿಮಗೆ ಮೋಸ ಮಾಡಲ್ಲ, ಇದು ಪಕ್ಕಾ ಸೀಟೇಜ್ ಸಿನಿಮಾ. ಅದ್ಭುತವಾದ ಕತೆ ಮಾಡ್ಕೊಂಡಿದ್ದಾರೆ ವಿಜಯ್ ಕಾರ್ತಿಕೇಯ ಅವರು. ಸುದೀಪ್ ಸರ್ ಒಪ್ಪಿದ್ದಾರೆ ಅಂದರೆ ಅದು ಅದ್ಭುತವಾಗಿ ಇರುತ್ತೆ ಅಂತ. ಅದಕ್ಕೆ ಇಡೀ ತಂಡ ಶ್ರಮ ವಹಿಸಿ ಮಾಡಿದೆ. ಬರೀ 5.5 ತಿಂಗಳಲ್ಲಿ ಸಿನಿಮಾ ಮುಗಿಸಿದೆ. ನೀವು ಇದನ್ನು ದೊಡ್ಡ ಸಕ್ಸಸ್ ಮಾಡ್ತೀರಾ. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನು ಒಳ್ಳೊಳ್ಳೆ ಸಿನಿಮಾ ನಿಮ್ಮ ಕೈ ಹಿಡಿಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಘು ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.